ಅಮ್ಮ, ಯಾಕಮ್ಮ ಬೇಜಾರ್ ಮಾಡ್ಕೊಂಡು ಕೂತಿದೀಯ? ಏನಾಯ್ತು? ಶರ್ಮಿಳಾ, ಈಗ ಬಂದ? ಬಾ ಕುತ್ಕೋ ಬಾ. ಅಯ್ಯೋ, ನನಗೆ ನಿನ್ ಬಗ್ಗೆನೇ ಯೋಚನೆ ಕಣೆ. ಏನಪ್ಪ ನನ್ನ ಮಗಳು ಆ ಕಡೆ ಗಂಡನ ಮನೆಗೆ ಹೋದ್ಲು, ಅಲ್ಲಿ ಹೆಂಗೋ ಏನೋ ಅಂತ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೆ ನೋಡು. ಈ ಮನೇಲಿ ನನ್ ಮಾತಿಗೆ ಏನು ಬೆಲೆ ಇಲ್ಲ ಕಣವ. ಈಗಂತೂ ನಿಮ್ಮ ಅತ್ತಿಗೆ ಅಯ್ಯೋ 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 ಅಯ್ಯೋ, ಈ ಮನೆ ತುಂಬಾ ತಂದೆ ರಾಯಬಾರ ತಾನೇ ರಾಣಿ ಅನ್ನೋ ತರ ಮೆರಿತಾ ಕೂತವಳೆ. ನನ್ನ ಮೂಲೆ ಗುಂಪು ಮಾಡ್ಬಿಟ್ಟವಳೆ ಕಣವ. ಈಗ ನೀನ್ ಬಂತಲ್ಲ, ಈಗ ನನಗೆ ಖುಷಿ ಆಯ್ತು. ಬಾ ಕುತ್ಕೋ ಬಾ. ಅಲ್ಲಮ್ಮ, ನೀನ್ ಯಾಕೆ ಅವ್ರನ್ನ ಮೆರೆಯಕ್ ಬಿಟ್ಟಿದೀಯಾ ಅಂತ ನೀನ್ ಅವ್ರಿಗೆ ಒಂದು ಆವಾಜ್ ಹಾಕಿ ಮೂಲೆಯಲ್ಲಿ ಕೂರಿಸ್ಬೇಕು ತಾನೆ? ಅಯ್ಯೋ, ಈಗ ನನ್ ಮಗ ಎಲ್ಲವ ನನ್ ಮಾತು ಕೇಳ್ತಾವನೆ. ನನ್ ಮಗನು ಅವಳು ಸೆರ್ಗಿಟ್ಕೊಂಡು ಓಡಾಡ್ತವನೆ. ಅವಳು ಹೇಳ್ದಂಗೆ ಕೇಳ್ತಾನೆ, ಅವಳು ಹೇಳ್ದಂಗೆ ಮಾಡ್ತಾನೆ. ಅಯ್ಯೋ, ಅವಳು ತಾಳಕ್ ತಕ್ಕ ಕುಣಿತ ಕೂತವನೆ. ಈಗ ನನ್ ಮಾತೆಲ್ಲಿ ಕೇಳ್ತಾನೆ? ಬಾ, ನೀನ್ ಬಂದಲ್ಲ, ಈಗ ನನ್ಗೆ ಎಷ್ಟೋ ಸಮಾಧಾನ ಆಯ್ತು. ಬಾ, ಹೇಗಿದೆ ಗಂಡನ ಮನೆ? ಅವ್ರು ಏನಾದ್ರು ಮತ್ತೆ ಏನಾದ್ರು ನಿನಗೆ ಹಿಂಸೆ ಕೊಟ್ರಾ? ಇಲ್ಲಮ್ಮ, ಆತರ ಏನಿಲ್ಲ. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ನನ್ನ ಹತ್ರನಾ? ಏನ್ ವಿಷಯ ಮಗಳೇ? ಅಮ್ಮ ಅಮ್ಮ, ನೀನ್ ಆ ವಿಷಯ ಕೇಳ್ಬಿಟ್ರೆ ಕುಳಿತು ಕುಪ್ಪಳಿಸ್ಬಿಡ್ತೀಯ. ಅಂತ ಒಳ್ಳೆ ವಿಷಯ, ನಿನ್ಗಂತೂ ತುಂಬಾ ಖುಷಿ ಆಗುತ್ತೆ ಬಿಡು. ಖುಷಿ ವಿಷಯನಾ? ಹಾಗಾದ್ರೆ ಬೇಗ ಹೇಳು. ಅಮ್ಮ, ಅದೇ ನಾನ್ ನಿನ್ಗೆ ಅಮ್ಮ, ಅದಕ್ ಮುಂಚೆ ಅಣ್ಣ ಅದಕ್ಕೆ ಎಲ್ಲಿದ್ದಾರೆ? ಅಯ್ಯೋ, ಅವ್ರ ಮೇಲ್ ರೂಮಲ್ಲಿ ಇರ್ಬೇಕು. ಅವ್ರೆಲ್ಲಿ ಬರ್ತಾರೆ ಇವಾಗ್ಲೇ. ಬಾ ಬಾ, ಅದೇನ್ ವಿಷಯ ಹೇಳು. ಅಮ್ಮ, ಅದು ಏನ್ ವಿಷಯ ಗೊತ್ತಾ? ನಾನಿವತ್ತು ಲಾಯರ್ ಆಫೀಸ್ಗೆ ಹೋಗಿದ್ದೆ. ಲಾಯರ್ ಆಫೀಸಲ್ಲಿ ಹೋಗಿ ಎಲ್ಲಾನು ಹತ್ತು ಕರೆದು ಎಮೋಷನಲ್ ಡ್ರಾಮಾ ಮಾಡ್ಬಿಟ್ಟು ಲಾಯರ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಎಲ್ಲ ಆಸ್ತಿ ನನ್ನ ಹೆಸರು ಬರತ್ತಾರ, ಡಾಕ್ಯುಮೆಂಟ್ ರೆಡಿ ಮಾಡ್ತಾರಂತೆ ಅಮ್ಮ. ಹೌದಾ? ಅಯ್ಯೋ ಮಗಳೇ, ಎಂತ ಖುಷಿ ವಿಷಯ ಹೇಳಿದೆ. ಆದಷ್ಟು ಬೇಗ ಮಾಡ್ಸೆಲ್ಲಾನು. ಈ ನನ್ನ ಮಕ್ಳ ಹತ್ರ ಎಲ್ಲಾನು ಕಿತ್ಕೊಂಡು ಬೀದಿಗೆ ತಳ್ಬೇಕು ಇವ್ರನ್ನ. ಆಗತ್ತೆ ಆಗತ್ತೆ, ಅದು ಸದ್ಯದಲ್ಲೇ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಕಣಮ್ಮ, ಅಲ್ಲಿ ಇವರು ನಿಮ್ಮ ಫ್ಯಾಮಿಲಿ ಲಾಯರ್ ಅಂತಲ್ಲ, ಅಪ್ಪ ಇದ್ದಾಗಿಂದನೂ ಇಲ್ಲಿ ಬರ್ತಿದ್ರಂತಲ್ಲ, ಅವರು ಲಾಯರು. ಅವ್ರ ಹೆಸರೇನೋ ಹೇಳಿದ್ರಮ್ಮ. ಓ, ಜಗದೀಶ್ ಅಂತ. ಹಾ, ಜಗದೀಶ್ ಲಾಯರು. ಅವ್ರು ಸಿಕ್ಕಿದ್ರಮ್ಮ. ಏನ್ ಹೇಳ್ತಿದೀಯ ಮಗಳೇ ನೀನು? ಹೋಗಿ ಹೋಗಿ ಆ ಲಾಯರ್ ಹತ್ರ ಹೋಗಿದ್ಯಾ? ಬಿಡು, ನಮ್ ಕೆಲ್ಸ ಆಗೋದಿಲ್ಲ ಬಿಡು. ನಮ್ ಕೆಲ್ಸ ಆಗೋದಕ್ಕೆ ಅವನು ಬಿಡೋದೇ ಇಲ್ಲ ಯಾವ್ದೇ ಕಾರಣಕ್ಕೂ. ನಿಮ್ ತಂದೆಯವ್ರು ಇದ್ದಾಗಿಂದನೂ ಗಿರೀಶನ್ ಕಂಡ್ರೆ ಅವನು ಪ್ರಾಣ ಜಾಸ್ತಿ. ಅವನು ಈಗ ಆಸ್ತಿ ಎಲ್ಲಾನು ಕಿತ್ಕೊಳಕ್ ಬಿಡಲ್ಲ ಬಿಡು, ಏನೋ ಒಂದ್ ಮಾಡ್ತಾನೆ. ಅಯ್ಯೋ ಅಮ್ಮ, ಪೂರ್ತಿ ಹೇಳದ್ ಕೇಳಮ್ಮ ನೀನು. ಅವರು ಸಿಕ್ಕಿದ್ರಷ್ಟೇ, ನಾನು ಅವ್ರ ಹತ್ರ ಏನು ಮಾತಾಡ್ಲಿಲ್ಲ. ಅಲ್ಲಿ ಬೇರೆ ಲಾಯರ್ ಇದಾರೆ, ಮಂಜುನಾಥ್ ಅಂತ, ಆ ಲಾಯರ್ ಹತ್ರ ಮಾತಾಡಿದ್ದು ನಾವು. ಇವ್ರದ್ದೇನಿಲ್ಲ ಬಿಡು. ಅವ್ರ ಹತ್ರ ನಾನು ಏನೋ ಫ್ರೆಂಡ್ ಏನೋ ಸಮಸ್ಯೆಲಿದ್ದಾನೆ, ಅವನೇನೋ ಕೋರ್ಟ್ ಕೇಸ್ ಇದೆ, ಅದಕ್ಕೆ ಬಂದಿದ್ದೆ ಅಂತ ಹೇಳಿ ಸುಳ್ಳು ಹೇಳ್ದೆ. ಹೌದಾ? ಅಯ್ಯೋ ತಾಯಿ, ಆ ಲಾಯರ್ ಹೆಸರು ಕೇಳ್ತಿದ್ದಂಗೆ ನಾನು ಗಾಬರಿ ಆಗೋಯ್ತಾಗಿ. ಇನ್ನೀ ಕೆಲ್ಸ ಆಗಲ್ಲ ಬಿಡು ಅಂತ. ಏನು? ಅವ್ರು ಅಲ್ಲಮ್ಮ, ನೀನ್ ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೋತಾ ಇದೀಯಾ? ಅದೇನಿಲ್ಲ ಬಿಡು. ಅವಾಗಿಂದನೂ ಅವರು ನಮ್ಗೆ ಆಸ್ತಿ ಬರ್ಬಾರ್ದು ಅನ್ನೋ ಉದ್ದೇಶನೇ ಇಟ್ಕೊಂಡಿದ್ರು. ನಿಮ್ ತಂದೆಯವರು ಕೂಡ ಅವ್ರ ಹತ್ರ ಅದನ್ನೇ ಹೇಳಿದ್ರು. ಅದಕ್ಕೆ ಅಲ್ವಾ ಇಡೀ ಆಸ್ತಿ ಎಲ್ಲಾನು ಮಗನ ಹೆಸರು ಬಿಲ್ ಮಾಡೋಗಿದ್ದಾಯಪ್ಪ. ಆದ್ರೂ ಡ್ಯಾಡಿ ಮಾಡಿದ್ ತುಂಬಾ ಮೋಸ ಅಮ್ಮ. ಅದಕ್ಕೆ ಗಂಡ ಅಂತಾನು ನೋಡ್ಲಿಲ್ಲ ನಾನು. ತಗೋ. ಏನಮ್ಮ ಹೇಳ್ತಿದೀಯಾ? ಅಯ್ಯೋ, ಅದು ಏನಿಲ್ಲ ಬಿಡೋ, ಹೋಗ್ಲಿ. ಈಗ ಮಾತಾಡ್ತಾ ಇದೀಯ ತಾನೆ, ಅದೇನ್ ವಿಷಯ ಹೇಳು ಬೇಗ. ಅದೇ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಕ್ ಹೇಳಿದೀವಿ, ಸಂಜೆ ಫೋನ್ ಮಾಡ್ತೀನಿ ಅಂತ ಹೇಳಿದಾರೆ. ಅವ್ರೇನಾರು ಮತ್ತೆ ಫೋನ್ ಮಾಡಿದ್ರೆ ಅಣ್ಣನೊಂದು ಆಧಾರ್ ಕಾರ್ಡ್ ಬೇಕಾಗ್ಬೋದು. ಆಧಾರ್ ಕಾರ್ಡು ಎಲ್ಲಾನು ನೀನು ಅತ್ತಿಗೆ ಏನು ಹೇಳಕ್ ಹೋಗ್ಬೇಡ. ಅಣ್ಣನ ಹತ್ರ ಪೂಸಿ ಮಾಡ್ಬಿಟ್ಟು ಇಸ್ಕೊಂಡ್ ಕೊಡು, ಆಯ್ತಾ? ಲಾಯರ್ ಹತ್ರ ಕೊಟ್ಟು ನಾನು ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿಸ್ತೀನಿ. ಸರಿ, ಆಯ್ತು ಬಿಡು, ಮಾಡೋಣ. ಓ ಶರ್ಮಿಳಾ, ಅತ್ತಿಗೆ ನೀವಾ? ಬನ್ನಿ. ಏನೋ ಅಮ್ಮ ಮಗಳು ಇಬ್ರು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ರಿ ಅನ್ಸುತ್ತೆ. ನಾನು ಬಂದು ಡಿಸ್ಟರ್ಬ್ ಮಾಡ್ಬಿಟ್ನೇನೋ. ಹಾಗೇನಿಲ್ಲ ಅದ್ಕೆ, ಏನಿಲ್ಲ, ಸುಮ್ನೆ ಹಾಗೆ ಮಾತಾಡ್ತಾ ಇದ್ದೆ. ಅಮ್ಮನ್ನ ನೋಡ್ಬೇಕು ಅಂತ ಅನ್ನಿಸ್ತಾ, ಅದಕ್ಕೆ ಬಂದ್ಬಿಟ್ಟೆ ಅದ್ಕೆ. ಇರ್ಲಿ ಬಿಡು ಶರ್ಮಿಳಾ, ಪರವಾಗಿಲ್ಲ. ಮತ್ತೆ ಏನ್ ಸಮಾಚಾರ? ಗಂಡನ ಮನೆ ಈಗ ಎಲ್ಲ ಹೊಂದ್ಕೊಂಡು ಹೋಗ್ತಾ ಇದೀಯಾ? ಹ್ಞೂ ಅದ್ಕೆ, ಹೊಂದ್ಕೊಂಡು ಹೋಗ್ತಾ ಇದ್ದೀನಿ. ಸರಿ ನಮ್ಮ, ಒಳ್ಳೇದಾಯ್ತು. ನಿಮ್ಮ ಅಣ್ಣ ಎಲ್ಲ ಹೊರಗಡೆ ಹೋಗ್ಬೇಕು ಅಂತಿದ್ರು. ಇರು, ಬರ್ತೀನಿ ನಾನು. ನೋಡ್ದಮ್ಮ, ಈಗ ಮನೆಗ್ ಬಂದ, ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ, ಏನಾದ್ರು ತಿಂತೀಯಾ ಅಂತ ಕೇಳಲಿಲ್ಲ ನಿನ್ ಸೊಸೆ. ಗಂಡ ಎಲ್ಲ ಹೊರಗಡೆ ಹೋಗ್ತಿದ್ದಾನಂತೆ, ಅಲ್ಲಿಗೆ ಹೋಗ್ತೀನಿ ಅಂತ ಹೋಗಿದ್ ನೋಡು. ಈ ಮನೇಲಿ ನನಗೆ ಮರ್ಯಾದಿನೇ ಇಲ್ಲ ಕಣಮ್ಮ. ನಿನ್ ಮರ್ಯಾದೆಗೆ ಹೋದೆ, ಇನ್ ನನಗೆ ಮರ್ಯಾದೆ ಕೊಡ್ತಿಲ್ಲ ಅವರು, ಇನ್ನೇನು ಕೊಡ್ತಾರಾ? ಬಿಡು ಹೋಗ್ಲಿ. ಶಾರದಮ್ಮಂಗೆ ಮಾಡಿಸ್ಕೊಡ್ತೀನಿ. ಏನ್ ಕುಡಿತೀಯಾ, ಕಾಫಿನ, ಟೀನಾ, ಇಲ್ಲ ತಿನ್ನಕ್ಕೆ ಏನಾದ್ರು ಬೇಕಾ? ಏನು ಬೇಡಮ್ಮ, ಹೋಟೆಲ್ಗೆ ಹೋಗಿದ್ದೆ, ಹೋಟೆಲ್ ಊಟ ಮಾಡ್ಕೊಂಡ್ ಬಂದೆ. ಸದ್ಯಕ್ಕೆ ಏನು ಬೇಡ. ಅಲ್ಲ, ನಿನ್ ಸೊಸೆ ಏನು ಕೇಳಲಿಲ್ವಲ್ಲ ಅಂತ ಹೇಳಿದೆ ಅಷ್ಟೇ. ಇರ್ಲಿ ಬಾ, ಇನ್ ಎಷ್ಟ್ ದಿನ ಆಡ್ತಾರೆ? ಇನ್ನೊಂದು 15 ದಿನ ಆಡ್ತಾರ, ಆಡ್ಕೊಳ್ಳಿ. ಆಮೇಲೆ ಇಬ್ರು ಒದ್ದು ಈಚೆಗಾಗ್ತೀನಿ.
ಅದು ನಿಜನೇ ಅಲ್ವಾ? ಆಡ್ಕೊಳ್ಳಿ ಬಿಡಿ ಇನ್ನೊಂದು 15 ದಿನ. ಇದೇನಿದು? ನಾನು ಎಲ್ಲಿದ್ದೀನಿ? ಅಯ್ಯೋ, ಇವ್ರು ನನ್ಗೆ ಎಲ್ಲೋ ಕೂಡ ಹಾಕ್ಬಿಟ್ಟಿದ್ದಾರೆ, ಕೈ ಕಾಲೆಲ್ಲ ಕಟ್ಬಿಟ್ಟಿದ್ದಾರೆ, ಮಾತಾಡಕ್ಕೂ ಆಗದಿರೋ ತರ ಬಾಯಿಗೆಲ್ಲ ಪ್ಲಾಸ್ಟರ್ ಹಾಕ್ಬಿಟ್ಟಿದಾರಲ್ಲಪ್ಪ ದೇವ್ರೆ. ಹೇಗ್ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು? ನನಗೆ ಬರ್ಲೇಬಾರ್ದಾಗಿತ್ತು ಅಂತ ಈಗ ಅನಿಸ್ತಾ ಇದೆ. ರಾಕೇಶ್ ನನಗೆ ಹೇಳ್ದ ಬೇಡ ಅಲ್ಲಿ ಹೋಗೋದು ಅಂತ. ಅವ್ನ ಮಾತು ಕೇಳ್ದೆ ನಾನೇ ಬಂದಿದ್ದು. ಏನ್ ಮೇಡಮ್, ಹಾಗೆ ಎದ್ದಿದ್ದೀರಾ? ಹೇಗಿದೆ ನಮ್ಮ ಅತಿಥಿ ಸತ್ಕಾರ? ಕರೆಯದೇ ಬಂದವರ ಕೆರದಲ್ಲಿ ಹೊಡಿ ಸರ್ವಜ್ಞ ಅಂದ ಹಾಗೆ ನೀವು ನಾವೇನಾದ್ರು ಕರೆದಿದ್ದಾರ ಮನೆಗ್ ಬಾ ಅಂತ? ಬಂದಿದ್ದು ಅಲ್ದೆ ಬಂದು ಉಣ್ಕೊಂಡ್ ತಿನ್ಕೊಂಡು ಹೋಗಿದ್ರೆ ನಮ್ಗೇನು ತಲೆನೋವಿರ್ಲಿಲ್ಲ. ನನ್ ಗಂಡನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ? ನೀನ್ ಏನ್ ಅನ್ಕೊಂಡಿದೀಯ? ಏನು ಇವಳೊಬ್ಳು ಹಳ್ಳಿ ಗಮಾಡು, ಇವಳೇನ್ ಮಾಡ್ತಾಳೆ, ಇವ್ಳ ಕೈಲಿ ಏನು ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀಯಾ? ಅಲ್ಲ, ನೀನ್ ಮೊದ್ಲು ನನ್ ಜೊತೆ ಈ ರೀತಿ ನಡ್ಕೋಬೇಕಾದ್ರೆ ನನ್ ಗಂಡ ನೀನ್ ಸಪೋರ್ಟ್ ಇದ್ರು, ಅವಾಗ ನೀನ್ ಏನ್ ಮಾಡಿದ್ರು ನಡೀತಾ ಇತ್ತು. ಆದ್ರೆ ಇವಾಗ ನನ್ ಗಂಡ ನನ್ ಪರವಾಗಿದ್ದಾರೆ. ನನ್ ಗಂಡ ನನ್ ಜೊತೆ ಇರೋವರೆಗೂನು ನಾನು ಯಾರಿಗೂ ಎದ್ರಲ್ಲ, ಯಾವ್ದಕ್ಕೂ ಎದ್ರಲ್ಲ. ಅರ್ಥ ಆಯ್ತಾ? ಪಾಪ ನಿನ್ ಮಾತಾಡಕ್ ಆಗ್ತಿಲ್ಲ ಅಲ್ಲ? ಇರು, ಪ್ಲಾಸ್ಟರ್ ತೆಗಿತೀನಿ, ಮಾತಾಡುವಂತೆ. ಹೇಳುವಾಗ ಏನು ಅಂತಿದಲ್ಲ, ಏನ್ ವಿಷಯ ಹೇಳು. ಏ ಗೀತಾ, ಅಲ್ಲ ನಿನ್ ಬಾವಿಲಿರೋ ಕಪ್ಪೆ ತರ ಈ 4 ಊರ್ ನೋಡ್ಕೊಂಡ್ ಬೆಳೆದಿರೋಳು ನಿನ್ಗೆ ಇಷ್ಟಿರ್ಬೇಕಾದ್ರೆ, ನಾನು ಬೆಂಗಳೂರು ಅಂತ ಸಮುದ್ರದಲ್ಲಿ ಬೆಳೆದಿರೋಳು, ನನ್ಗೆ ಎಷ್ಟಿರ್ಬೇಡ? ನೋಡು, ಈಗ ನನ್ನ ಇಲ್ಲಿಂದ ಹೊರಗಡೆ ಬಿಟ್ರೆ ಸರಿ, ಇಲ್ಲ ಅಂತಂದ್ರೆ ಎಲ್ಲಾರನ್ನೂ ಕೂಗಿ ಗುಂಪು ಸೇರಿಸ್ಬಿಡ್ತೀನಿ ಇಲ್ಲಿ. ಏನು, ಎಲ್ಲಾರನ್ನೂ ಕೂಗಿ ಗುಂಪು ಸೇರಿಸ್ತೀಯಾ? ನೀನ್ ಎಲ್ಲಿದೆಯಾ ಗೊತ್ತಾ? ಇದು ನಮ್ಮೂರು, ಇಲ್ಲಿ ಯಾರು ಓಡಾಡಲ್ಲ. ಯಾಕೆ ಗೊತ್ತಾ? ಇದು ಒಂದು ದೆವ್ವದ ಬಂಗ್ಲೆ ಅಂತ. ಇಲ್ಲಿ ಬರೀ ಮನುಷ್ಯರಲ್ಲ, ಯಾವ ಪ್ರಾಣಿಗಳು ಕಾಲಿಡಲ್ಲ. ಏನು ಹೇಳ್ತಾ ಇದೀಯ ನೀನು? ಇರೋದನ್ನೇ ಹೇಳ್ತಾ ಇರೋದ್ ನಾನು. ನೋಡು, ನೀನ್ ಹಿಂಗೆ ಆಟ ಇಟ್ಕೊಂಡು ಕೂತಿದ್ದೆ ಅಂತ ಅಂದ್ರೆ ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ. ನಿನ್ಗೆ ಕುಡಿಯಕ್ ನೀರ್ ಕೊಡೋಣ ಅಂತ ಬಂದಿದ್ದೆ. ನೀನ್ ಆಡೋ ಅವತಾರ ನೋಡಿದ್ರೆ ಕುಡಿಯಕ್ ನೀರ್ ಕೊಡೋದು ತಪ್ಪು ಅನಿಸ್ತದೆ. 1-2 ದಿನ ಉಪವಾಸ ಮಾಡು, ಅವಾಗ ನಿನ್ಗೆ ತಾನೇ ಬುದ್ಧಿ ಬರುತ್ತೆ. ನೀನ್ ಇಷ್ಟೊತ್ತು ಏನ್ ಹಾರಾಡ್ತಾ ಇದ್ದೋ, ಈ ಹಾರಾಟ ಎಲ್ಲ ಇವತ್ತಿಗೆ ಕೊನೆ. ನೋಡು, ಇನ್ನೊಂದ್ಸರಿ ನನ್ ಗಂಡನ ಸುದ್ದಿಗ್ ಬರಲ್ಲ ಅಂತ ಹೇಳಿ ಕ್ಷಮೆ ಕೇಳಿ ಇಲ್ಲಿಂದ ಹೋದ್ರೆ ನಾನ್ ಬಿಟ್ಟು ಕಳಿಸ್ತೀನಿ. ನಾನು ನಿನ್ನನ್ ಕೂಡಾಕೊಂಡು ನನ್ಗೇನ್ ಆಗ್ಬೇಕಾಗಿರ್ಲಿಲ್ಲ ಬಿಡು. ಆದ್ರೆ ನೀನ್ ಹಿಂಗೆ ಹಠ ಇಟ್ಕೊಂಡು ನಾನು ಹೋಗಲ್ಲ, ನಾನು ಮರ್ಯಾದೆ ತೆಗಿತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅನ್ನೋದಾದ್ರೆ ನೀನ್ ಇಲ್ಲೇ ಇರು. ಏನು ನನ್ನ ಎದುರಿಸ್ತಾ ಇದೀಯಾ? ಇಂಥದನ್ನ ನಾನು ಎಷ್ಟು ನೋಡಿಲ್ಲ. ನೋಡು, ಈಗ ಸುಮ್ಮನೆಲ್ಲ ಹೊರಗಡೆ ಬಿಟ್ರೆ ಸರಿ, ಇಲ್ಲ ಅಂತಂದ್ರೆ ನಿನ್ ಗಂಡನ್ ಮಾನ ಮರ್ಯಾದೆ ಎಲ್ಲ ಇಡೀ ಊರೆಲ್ಲ ಹರಾಜಾಕ್ಬಿಡ್ತೀನಿ. ಅಲ್ಲ, ನಿಂಗೆ ಇಷ್ಟೆಲ್ಲ ಆದ್ರೆ ಬುದ್ಧಿ ಬಂದಿಲ್ವಲ್ಲ, ನೀನ್ ಅದೆಂತ ಮುಂದಿರ್ಬೇಕು. ನೋಡು, ನೀನ್ ತಂದಿದ್ದಲ್ಲ ಮೊಬೈಲು, ಅದನ್ನ ಯಾವಾಗ್ಲೂ ಕೆಚ್ಚಾಕಾಯ್ತು. ಈಗ ಅದ್ರಲ್ಲಿ ನಿನ್ ಯಾವ ವಿಡಿಯೋ ಫೋಟೋ ಏನು ಸಿಗಲ್ಲ. ಅಷ್ಟು ನೀನು ನೀನ್ ನನ್ ಗಂಡನ ಮೇಲೆ ಅಪಾದನೆ ಹಾಕ್ತೀಯ ಅಂತಂದ್ರೆ ನನ್ ಗಂಡನ್ ಪರವಾಗಿ ನಿಂತ್ಕೊಳಕ್ಕೆ ನಾನಿದ್ದೀನಿ. ನಾನು ಯಾವತ್ತೂ ನನ್ ಗಂಡನ ನಾನು ಬಿಟ್ಕೊಡಲ್ಲ. ನೋಡು, ಈಗಲೂ ಕಾಲ ಮಿಂಚಿಲ್ಲ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ. ನನ್ ಗಂಡನ ಹತ್ರ ಕ್ಷಮೆ ಕೇಳಿ ಇನ್ನೊಂದ್ಸರಿ ನಿಮ್ ಸುದ್ದಿಗ್ ಬರಲ್ಲ ಅಂತ ಹೇಳಿ ಇಲ್ಲಿಂದ ಹೋಗ್ತಾ ಇರು. ಇಲ್ಲ ಅಂತಂದ್ರೆ ನೀನ್ ಇಲ್ಲೇ ಕೊಡಬೇಕಾಗುತ್ತೆ. ಅಂದ್ಕೊಂಡೆ ನೀನ್ ಇಲ್ಲೇ ಬಂದಿರ್ತೀಯ ಅಂತ ಅನ್ಕೊಂಡೆ. ಗೀತಾ, ನೀನ್ ಯಾಕೆ ಇಲ್ಲಿಗೆ ಬಂದಿದೀಯಾ? ರೀ, ಅದು ಕೂಡಕ್ ಹೋಗಿದ್ವಲ್ಲ, ಅದಕ್ಕೆ ನೀರ್ ಕೊಟ್ಟು ಹೋಗೋಣ ಪಾಪ, ನೀರಾರು ಕುಡ್ದು ಜೀವ ಉಳಿಸ್ಕೊಳ್ಳಿ ಅಂತ ಬಂದಿದ್ದೆ. ಆದ್ರೆ ಈ ಉಳಿಗೇನ ಕೊಬ್ಬಿನ ಕಮ್ಮಿ ಆಗಿರೋ ತರ ಕಾಣಿಸ್ತಾ ಇಲ್ಲ. ಅದಷ್ಟು ಸುಲಭ ಕರ್ಗಂತ ಕೊಬ್ಬಲ್ಲ ಬಿಡು. ಪೊಲೀಸಿಗೆ ಫೋನ್ ಮಾಡಿದ್ದೀನಿ, ಬರ್ತಾ ಇದಾರೆ. ಬಂದು ಒದ್ದು ಎಳ್ಕೊಂಡು ಹೋಗ್ತಾರೆ. ಏನು ಪೊಲೀಸಾ? ಅದೇ ಪ್ಲೀಸ್, ಅದೇ ನನ್ ಕಟ್ಟು ಪಿಚ್ಚು, ಅದೇ ನಾನು ಇನ್ನೊಂದ್ಸರಿ ನಿಮ್ ಸುದ್ದಿಗೆ ಬರಲ್ಲ. ಅದೇ ಪ್ಲೀಸ್, ಪೊಲೀಸ್ ಮಾತ್ರ ಹಿಡ್ಕೊಡ್ಬೇಡ ಅದೇ ಪ್ಲೀಸ್. ಓ, ಈಗ ಬುದ್ಧಿ ಬಂತ ನಿನ್ಗೆ? ಅಲ್ಲ, ನೀನ್ ಬುದ್ಧಿ ಕಲಿ ಅಂತ ಮನುಷ್ಯ ಎಲ್ಲ ಬಿಡು. ನಾಯಿ ಬಾಲಕ್ಕೆ ಎಷ್ಟ್ ದಬ್ಬೆ ಕಟ್ಟಿದ್ರು ಅದ್ ನೆಟ್ಗಾಗಲ್ಲ. ನೋಡು, ನೀನ್ ಪೊಲೀಸ್ ಸ್ಟೇಷನ್ ಇಂದ ಕದ್ದು ಬಂದಿರೋದು ಅಲ್ವಾ? ನನ್ನ ಹತ್ರನೇ ಬಂದು ರೋಪ್ ಹಾಕ್ತೀಯಾ? ನನ್ಗೆ ಹೆಂಗ್ ಬರ್ಬೇಕು ಅಂತ ನನ್ಗೆ ಗೊತ್ತು, ಹಾಗೆ ಹೀಗೆ ಅಂತವಾ? ಬರ್ತಾರ ತಗೋ, ಬಂದಿನ ರಾಣಿ ತರ ಮೆರವಣಿಗೆ ಮಾಡ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಆಗ್ಬೋದಾ? ಏನ್ರಿ ಹೇಳ್ತಿದ್ದೀರಾ ನೀವು? ಇವಳು ಸ್ಟೇಷನ್ ಇಂದ ಕದ್ದು ಬಂದಿರೋದಾ? ಹೌದು ಗೀತಾ, ಇವಳು ಮತ್ತೆ ಇವಳ ಪ್ರಿಯತಮ ಇಬ್ರು ಸ್ಟೇಷನ್ ಇಂದ ಕದ್ದು ಬಂದಿದ್ದಾರೆ. ಅದಲ್ದೆ ಕದ್ದು ಬಂದಿರೋ ವಿಚಾರ ನಮ್ ಡ್ಯಾಡಿಗೂ ಗೊತ್ತು. ಆದ್ರೆ ನಮ್ ಡ್ಯಾಡಿ ಮೇಲೆ ಸುಮ್ಮನೆ ಹೇಳಿದ್ರೆ ಗಾಬರಿ ಆಗ್ತಾರೆ ಅಂತ ಏನು ಹೇಳಿಲ್ಲ. ಇವಳು ನಮ್ಮನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಇಲ್ಲಿಗೆ ಬಂದು ತನ್ನ ಗುಂಡಿ ತಾನೇ ತೋಡ್ಕೊಂಡಿದ್ದಾಳೆ ಅಷ್ಟೇ. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಅಲ್ಲ ಕಣೆ, ಒಬ್ಬ ಮದ್ವೆ ಆಗಿರೋ ಗಂಡಸಿಂದ ಹೋಗಿದ್ದು ಮೊದಲನೇ ತಪ್ಪು. ಹೋಗ್ಲಿ, ಹೋದ್ಯಾ? ಇಬ್ರು ಇಷ್ಟಪಟ್ಟಿದ. ಈಗ ನನ್ಗೆ ಇಷ್ಟ ಇಲ್ಲ, ನಾನ್ ನನ್ನ ಹೆಂಡತಿ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿದ್ರೆ ಅವ್ನು ಬಿಡದೆ ಅವ್ನು ಬಿರು ಬಿದ್ದಿದೀಯಲ್ಲ, ನೀನ್ ಇಂತ ಲೋಫರ್ ಇರ್ಬೇಕು. ನೋಡು, ಇನ್ನೊಂದ್ಸರಿ ನನ್ ಗಂಡನ್ ಸುದ್ದಿಗೆ ಬಂದ್ರೆ ನನ್ ಗಂಡ ಅಲ್ಲ,
ನನ್ನನ್ನು ಎದುರಿಸ್ಬೇಕಾಗತ್ತೆ ಫಸ್ಟ್, ಅರ್ಥ ಮಾಡ್ಕೋ. ಗೀತಾ ಪ್ಲೀಸ್ ಗೀತಾ, ನನ್ನ ಪೊಲೀಸರು ಮಾತ್ರ ಹಿಡ್ಕೊಟ್ಬಿಡಿ ಗೀತಾ ಪ್ಲೀಸ್, ನನ್ನ ಬಿಟ್ಬಿಡು, ನಾನು ಇಲ್ಲಿಂದ ಹೊಟ್ಟೋಗ್ತೀನಿ. ನಿನ್ನ ಬಿಡದ? ಯಾವುದೇ ಕಾರಣಕ್ಕೂ ಇಲ್ಲ. ನೋಡು, ಇವತ್ ಪೊಲೀಸ್ನವ್ರು ಬರ್ತಾರೆ, ಬಂದು ನೀನು ಕರ್ಕೊಂಡು ಹೋಗ್ತಾರೆ. ಗೀತಾ ಬಾ ಮನೆಗೆ ಹೋಗೋಣ, ಆಮೇಲೆ ಲೊಕೇಶನ್ ಕಳ್ಸಿದೀನಿ, ಪೊಲೀಸ್ ಬರ್ತಾರೆ, ಬಂದು ಕರ್ಕೊಂಡು ಹೋಗ್ತಾರೆ.